ಹಾಂ ಸರ್. ಸೊ ನಮಸ್ಕಾರ. ನಮ್ಮ ಕೃಷಿ ಮೇಳ, ಸುತ್ತೂರು ಜನಪ್ರಿಯವಾದ ಕೃಷಿ ಮೇಳ ದಿನಾಂಕ ಜನವರಿ 15ರಿಂದ 20 ತಾರೀಕಿನಕ ನಡೆಯುತ್ತೆ. ಸತತವಾಗಿ 6 ದಿನ ನಡೆಯುತ್ತದೆ. ಅದರಲ್ಲಿ ಮುಖ್ಯ ಒಂದು ಆಕರ್ಷಣೆ ಅಂದರೆ ನಮ್ಮ ಸುತ್ತೂರಿನ ಕೃಷಿ ಮೇಳ. ICRJSS ಕೃಷಿ ಮೇಳ ಭಾಳ ಒಂದು ಪ್ರಾಮುಖ್ಯತೆ ಪಡೆದಿದೆ. ಸಾಕಷ್ಟು ಜನ ರೈತರು ಇದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲೂ ಕೂಡ ಈ ಸರಿ ವಿಶೇಷತೆ ಏನಂದರೆ, ಒಂದು ಭೌಗೋಳಿಕ ಬೆಳೆಗಳಾಗಿರ್ಬೋದು, ಕಸಿ ಮಾಡಿರೋ ಟೊಮೊಟೊ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಅದ್ರ ಬಗ್ಗೆ ಒಂದು ವಿಶೇಷತೆ ಇದೆ. ಇಲ್ಲಿ ನೋಡ್ತಾ ಇರೋ ಜಾಗ ನೀವು ಇಷ್ಟು 1 ಎಕರೆ ಕೃಷಿ ಬ್ರಹ್ಮಾಂಡದಲ್ಲಿ ಮುಖ್ಯವಾಗಿ ದ್ವಿದಳ ಧಾನ್ಯ ಆಗಿರ್ಬೋದು, ಏಕದಳ ಧಾನ್ಯ ಆಗಿರ್ಬೋದು, ಮೇವಿನ ಬೆಳೆಗಳಾಗಿರ್ಬೋದು, ಮತ್ತು ಜೊತೆಗೆ ಕೃಷಿ ಹೊಂಡದಲ್ಲಿ ಮೀನು ಸಾಗಾಣಿಕೆ ಹೇಗೆ ಮಾಡೋದು, ಜೊತೆಗೆ ಕೋಳಿ ಬಗ್ಗೆ ಅಥವಾ ಬೇರೆ ನೈಸರ್ಗಿಕವಾಗಿ ಬೆಳೆಯೋದು ಹೇಗೆ, ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗ್ತಾ ಇದೆ ಇಲ್ಲಿ. ಸೊ ಇದರಲ್ಲಿ ಸುಮಾರು ಒಂದು 130 ಬೆಳೆಗಳನ್ನು ಹಾಕಿದ್ದೀವಿ. ಸೊ ಅದರಲ್ಲಿ ಕೂಡ ಒಂದು ಪೌಷ್ಟಿಕಾಂಶವಾದ ಚಿಯಾ ಬೆಳೆ ಕೂಡ ಹಾಕಿದೆ. ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ವೈವಿಧ್ಯಮತೆ ಇದೆ ಇದರಲ್ಲಿ. ಅದನ್ನೆಲ್ಲ ನಾವು ಸುಮಾರು ಒಂದು 3-4 ತಿಂಗಳು ಮುಂಚೆನೇ ಇದರ ಸಿದ್ಧತೆ ನಡೆದಿದೆ. ಸೊ ಇದರ ಪ್ರಾಮುಖ್ಯತೆ ಏನಂದರೆ, 1 ಎಕರೆಯಲ್ಲಿ ಯಾವ ರೀತಿ ರೈತರು ಎಲ್ಲ ಬೆಳೆಗಳನ್ನು ಬೆಳೆದು ಸಮೃದ್ಧವಾಗಿ ಎಲ್ಲರ ಆದಾಯ ತೊಗೋಬೋದು. ಕೆಲವೊಂದು ಸರಿ ನೀವು ನೋಡಿರ್ಬೋದು, ಕೆಲವೊಮ್ಮೆ ಒಂದೇ ಬೆಳೆ ಬೆಳೆದು ಲಾಸ್ ಮಾಡ್ಕೋತಾರೆ, ಟೊಮೊಟೊ ಆಗಲಿ ತರಕಾರಿ ಆಗಲಿ. ಬಟ್ ಇದರಲ್ಲಿ ನಿಮಗೆ ಸಾಕಷ್ಟು ಬೆಳೆಗಳಿದೆ. ಜೋಳ ಇದೆ, ಮುಸ್ಕಿನ ಜೋಳ ಕೂಡ ಬೆಳೆದಿದ್ದಾರೆ, ನಾನಾ ರೀತಿಯ ಮೇವಿನ ಬೆಳೆಗಳಿದೆ. ಅದೇ ರೀತಿ ನಿಮಗೆ ರಾಗಿ ಆಗಿರ್ಬೋದು, ಕಿರುಧಾನ್ಯಗಳು ಆಗಿರ್ಬೋದು, ಭತ್ತ ಆಗಿರ್ಬೋದು, ಸಾಕಷ್ಟು ಬೆಳೆಗಳನ್ನ ನಾವು ಕವರ್ ಮಾಡಿದ್ದೀವಿ. ಸರ್, ಈ ಬಾರಿ ಅದೇ ಏನು ಸ್ಪೆಷಲ್ ಇದೆ ಕೃಷಿ ಮೇಳದಲ್ಲಿ? ನಮ್ಮಲ್ಲಿ ಈ ಬಾರಿ ನಾವು ಇಲ್ಲಿ ಒಂದು ರೈತರಲ್ಲಿ ಆಕರ್ಷಣೆಯಾಗಿ ಎಲ್ಲರೂ ಕೂಡ ಭೌಗೋಳಿಕ ಬೆಳೆಯಾದ ನಂಜನಗೂಡು ರಸಬಾಳೆ ಪ್ರಾಮುಖ್ಯತೆ ಕೊಟ್ಟು ಅವರು ಲೈವ್ ಬೆಳೆಯೋ ಥರ ಮಾಡಿದ್ದೀವಿ. ಸೊ ಅದನ್ನು ಕೂಡ ನೀವು ಮುಂದೆ ನೋಡ್ಬೋದು. ಸೊ ಅದ್ರ ಜೊತೆಗೆ ಇನ್ಯಾವುದಿದೆ? ನಂಜನಗೂಡು ರಸಬಾಳೆ ಬೆಳೆಸಿದ್ದಾರೆ, ಮೈಸೂರು ಮಲ್ಲಿಗೆ, ಮೈಸೂರು ವಿಲೇದಲ್ಲೇ ಕೂಡ ಈ ಸರಿ ಪ್ರಾಮುಖ್ಯತೆ ಪಡೆದಿದೆ. ಅದಲ್ಲದೆ ನೀವೆಲ್ಲ ಇದು ಬದನೆಕಾಯಿ ಅದನ್ನು ಕೂಡ ಒಂದು ಮಾಡಿದ್ದೀವಿ. ಗ್ರಾಫ್ಟೆಡ್ ಅಂದರೆ ರೂಟ್ ಬೇರೆ ಇರುತ್ತೆ, ಬೇರು. ಬದನೆಕಾಯಿ ಬೇರು ಬೆಳೆಸಿ ಮೇಲ್ಗಡೆ ಟೊಮೊಟೊ ಸಸಿ ಹಾಕೋದ್ರಿಂದ ನಂಜು ರೋಗ ಅಥವಾ ಇದು ಹೇಳ್ತೀವಿ ನಾವು, ಸಾಕಷ್ಟು ಗಂಟು ರೋಗ ಬರೋದು ತಡೆಗಟ್ಬೋದು. ಅದು ಕೂಡ ನೀವು ಲೈವ್ ಕ್ರಾಪ್ನ ನೋಡ್ಬೋದು. ಇದಿಷ್ಟು ಮಾತ್ರ 1 ಎಕರೆ ಕೃಷಿ ಬ್ರಹ್ಮಾಂಡ ಅಂತ ಸಾಕಷ್ಟು ಬೆಳೆಗಳು ಇಲ್ಲಿ ಕವರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು.